ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋವಿನಕೊಯ್ಲು ಹೋಬಳಿಯ ಕೋಟೆಹಾಳು ಮೊದಲನೇ ಕ್ಷೇತ್ರದಿಂದ ಜಿ ಕಡದಕಟ್ಟೆ ಗ್ರಾಮ ಪಂಚಾಯತಿಗೆ ನೂತನ ಉಪಾಧ್ಯಕ್ಷರಾಗಿರುವ ಅಶ್ವಿನಿ ವೈಫ್ ಆಫ್ ಆಲೇಶ್ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿಂತ ಹಿಂದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ಚಟುವಟಿಕೆಗಳು ಮಾಡ್ತಿದ್ವಿ? ನಾವು ಮನೆಯಲ್ಲೇ ಗೃಹಿಣಿ ಸರ್. ನಾವು ಎಲ್ಲಿ ಹೋಗ್ತಿಲ್ಲ, ಹೊರಗೆ ಹೋಗಲ್ಲ. ಅಂದ್ರೆ ಸಂಘ ಸಂಸ್ಥೆಗಳು ಮಾಡ್ಕೊಂಡಿರ್ತೀವಿ, ಬ್ಯಾಂಕಲ್ಲಿ ಲೋನ್ ತೆಗಿಯೋದು, ಸಂಘಗಳು ಚೆನ್ನಾಗಿ ಮಾಡ್ಕೊಂತ ಬರೋದು, ಕೃಷಿ ಕೆಲಸ ಅದನ್ನೆಲ್ಲ ಮನೆಯಲ್ಲೇ ಮಾಡ್ತಾ ಇದ್ವಿ. ಒಟ್ಟು ಸಂಘ ಯಾವುದೇ ರೀತಿ ಸಂಘ ಸಂಸ್ಥೆ ಧರ್ಮಸ್ಥಳ ಸಂಘ ಮತ್ತೆ ಸ್ವಸಹಾಯ ಸಂಘಗಳೆಲ್ಲ ಮಾಡ್ತಾ ಚಟುವಟಿಕೆ ಮುಂದುವರಿಸ್ತಾ ಇದೀವಿ. ಉಳಿತಾಯ ಮಾಡ್ಬಿಟ್ಟು ಬ್ಯಾಂಕಲ್ಲಿ ಸಾಲ ತೆಗಿಯೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ವಿ. ಮನೆ ಕೆಲಸ ಜೊತೆ ಸಂಘ ಸಂಸ್ಥೆಗಳು ಮಾಡ್ಕೊಂತ ಕೂಲಿ ಕೆಲಸ ಮಾಡ್ಕೊಂತ ಇದ್ರಿ ಅಂತ ಹೇಳ್ತಿದ್ದಾರೆ ಮೇಡಮ್. ಗ್ರಾಮ ಪಂಚಾಯತ್ ಸದಸ್ಯ ಆಗೋಕ್ಕಿಂತ ಮೊದಲಾಗಿ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ಒಳ್ಳೆ ರೀತಿಯಿಂದ ಯಾವಾಗಿನ ಅಭಿಪ್ರಾಯನ ಇವಾಗೂ ಇದೆ, ಇವಾಗಿನ ಅಭಿಪ್ರಾಯನೂ ಮೊದಲೇ ಇತ್ತು. ಒಳ್ಳೆ ರೀತಿ ಅಭಿಪ್ರಾಯನೇ ಇಟ್ಟಿದ್ದ. ಒಳ್ಳೆ ರೀತಿ ಅಭಿಪ್ರಾಯ ಇಟ್ಟಿದ್ರು. ಸರ್ಕಾರ ಕಂದಲ್ಲಿ ನಮ್ಗೆ ಎಲ್ಲಾ ರೀತಿ ಕೆಲಸ ಮಾಡ್ಕೊಡ್ತಾರೆ, ಎಲ್ಲರಲ್ಲೂ ಬಂದು ಮಾಡ್ತಾರೆ, ಇವರು ಚೆನ್ನಾಗಿ ಮಾಡ್ತಾರೆ, ನಮ್ಮ ಹತ್ರ ಹೊಂದ್ಕೊಂತಾರೆ ಅಂತ ಹೇಳಿ ಒಳ್ಳೆ ಅಭಿಪ್ರಾಯನೇ ಇಟ್ಟಿದ್ದಾರೆ. ಅಶ್ವಿನಿ ನಮ್ಮೆಲ್ಲ ಆಗುವಗಳಿಗೆ ಸ್ಪಂದಿಸ್ತಾರೆ ಅಂತ ನಿಮ್ಮನ್ನ ಒಳ್ಳೆ ರೀತಿ ಅಭಿಪ್ರಾಯ ಇಟ್ಟಿದ್ರು ಅಂತ ಹೇಳ್ತೀವಿ ಮೇಡಮ್. ನೀವು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ 1 ವರ್ಷ ಆಯ್ತಲ್ಲ, 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದಿರಾ? ಈಗ ಫಿಲ್ಟರ್ ನೀರು ಆಗಿದೆ ನಮ್ಮ ಗ್ರಾಮಕ್ಕೆ, ಶುದ್ಧ ನೀರು ಘಟಕ ಆಗಿದೆ, ಅದು ಓಪನ್ ಆಗ್ತಾ ಇದೆ. ಆಮೇಲೆ ಪ್ರಾಥಮಿಕ ಶಾಲೆಯಲ್ಲಿ ಬಾಕ್ಚರಂಡಿ NRIG ವರ್ಕ್ ಅಲ್ಲಿ ಮಾಡಿಸ್ತಾ ಇದ್ದೀವಿ. ಆಮೇಲೆ CC ರೋಡ್ ಎಲ್ಲ ಹಾಕೊಂಡ್ ಬಂದಿವಿ, ಇನ್ನೂ ಆಗಿಲ್ಲ. NRIG ವರ್ಕ್ ಎಲ್ಲ ಮಾಡ್ತಾ ಇದೀವಿ. ಸುಮಾರು ಕೆಲಸ ಸುಮಾರು ಒಂದು 10 ರಿಂದ 12 ಗ್ರಾಂಟ್ ಕೊಟ್ಟಿದ್ದೀವಿ. ಮನೆ ಗ್ರಾಂಟ್ ಕೊಟ್ಟಿದ್ದೀವಿ, ಶೌಚಾಲಯ ಕೊಟ್ಟಿದ್ದೀವಿ. ಶೌಚಾಲಯ ಮುಕ್ತ ತಾಲೂಕನ್ನು ಮಾಡ್ಬೇಕು ಅಂತ ಅಕ್ಟೋಬರ್ 2ರಲ್ಲೇ ಮಾಡ್ಬೇಕು ಅಂತ ಇದೀವಿ. ಮುಕ್ತ ಮಾಡ್ಬೇಕು ಅಂತ, ಬಹಿರ್ದೆಸೆ ಮುಕ್ತ ಮಾಡ್ಬೇಕು ಅಂತ ಇದೀವಿ. ತುಂಬಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀವಿ ಮೇಡಮ್. ಈಗ ನಿಮ್ಮ ಉಪಾಧ್ಯಕ್ಷರಾಗಿ ಇನ್ನೂ 4 ವರ್ಷ ಅಧಿಕಾರ ಇದೆಯಲ್ಲ ನಿಮ್ದು. ಇನ್ನು 4 ವರ್ಷದಲ್ಲಿ ನಿಮ್ ಕ್ಷೇತ್ರದಲ್ಲಿ ಏನೇನೆಲ್ಲ ಕೆಲಸಗಳು ಬಾಕಿ ಇದಾವೆ? ಬಾಕಿ ಅಂದ್ರೆ ರೋಡ್ ಒಂದಿದೆ, ಆಮೇಲೆ ಮತ್ತೆ ಚರಂಡಿ ವ್ಯವಸ್ಥೆ ಎಲ್ಲ ಒಂದೊಂದ್ ಕಡೆ ಆಗಿದೆ, ಒಂದೊಂದ್ ಕಡೆ ಆಗಿಲ್ಲ. ಬಾಕ್ ಚರಂಡಿ ವ್ಯವಸ್ಥೆ ಇಲ್ಲ, ಅದನ್ನ ಮಾಡ್ಬೇಕು ಅಂತ ಇದೀವಿ. ತುಂಬಾ ಮನೆ ಕೊಡೋದಿದೆ. ಆಮೇಲೆ SC ST ಗೆ ಬಂತು, ನೀರು ವ್ಯವಸ್ಥೆ ಬಂತು, ಫ್ರೀ ನಲ್ಲಿ ವ್ಯವಸ್ಥೆ ಬಂತು, ಅದನ್ನ ಕೂಡ ಮಾಡಿಸ್ಕೊಟ್ಟಿದ್ದೀವಿ. ಪ್ರತಿಯೊಂದು ಮನೆಗೊಂದು ನಲ್ಲಿ ಅಂತ SC ST ಬಂತು, ಅದನ್ನ ಮಾಡ್ತಿದೀವಿ. ಹೊಸ ಪೈಪ್ ಲೈನ್ ಮಾಡಿಸ್ತಿದೀವಿ. ತುಂಬಾ ಕೆಲಸ ಕಾರ್ಯಗಳು ಬಾಕಿ ಇದೆ ಮೇಡಮ್. ಇನ್ನೂ ತುಂಬಾ ಕೆಲಸಗಳು ಬಾಕಿ ಇದಾವೆ ಅಂದ್ರಲ್ಲ, ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಬರೋ ಅನುದಾನ ನಿಮಗೆ ಸಾಧ್ಯ ಬೇಕು ಅಂದ್ರೆ ಏನ್ ಹೇಳ್ತೀರಾ ಮೇಡಮ್? ಕೊಡ್ಬೇಕು, ದಯವಿಟ್ಟು ಇನ್ನು ಕೆಲಸಗಳು ಹೆಚ್ಚೆಚ್ಚು ಮಾಡ್ಬೇಕು. ಪಂಚಾಯತಿ ಅಂತ ಹೆಚ್ಚೆಚ್ಚು ಅನುದಾನಗಳು ಕೊಡ್ಕೊಂತ ಹೋಗ್ಬೇಕು ಸರ್ಕಾರದಿಂದ. ಅವ್ರು ಹೆಚ್ಚು ಅನುದಾನ ಕೊಟ್ಟ ತಕ್ಷಣ ನಾವು ಹೆಚ್ಚೆಚ್ಚು ಕೆಲಸಗಳು ಮಾಡ್ತಾ ಇದ್ದೀವಿ. ಮಾದರಿ ಗ್ರಾಮವನ್ನಾಗಿ ಮಾಡ್ಬೇಕು ಅಂತ ಇದೀವಿ, ಕಡದಕಟ್ಟೆ ಪಂಚಾಯತಿನ ಆ ತರ ಮಾಡ್ಬೇಕು ಅಂತ ಇದೀವಿ. ಒಟ್ಟು ಯಾವುದೇ ರೀತಿ ನಿಮಗೆ ಸರ್ಕಾರದಿಂದ ಆಗ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಬರೋ ಅನುದಾನಗಳು ಯಾವ ರೀತಿ ಏನಕ್ಕೂ ಆಗ್ತಿಲ್ಲ ಅಂತ ಹೇಳ್ತೀರಾ ಮೇಡಮ್. ಕೆಲಸಕ್ಕೆ ತಕ್ಕಂಗೆ ವೇತನ ಅನ್ನೋದು ಇರುತ್ತಲ್ಲ, ನಿಮಗೆ ಗೊತ್ತು. ಈಗ ಗ್ರಾಮ ಪಂಚಾಯತಿಯಿಂದ ನಿಮ್ಗೆ ಗೌರವಧನ ಅಂತ ಕೊಡ್ತಾರೆ. ಗೌರವಧನದ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನಿಮ್ಗೆ ತೃಪ್ತಿ ತಂದಿದೆ ಗೌರವಧನ? ನಾವು ಗೌರವಧನ ಕೊಡ್ತಾರೆ ಅಂತಾನೆ ಏನ್ ಕೆಲಸ ಮಾಡಿಸ್ತಿಲ್ಲ, ಅಂದ್ರೆ ಕೊಡ್ತಾ ಇದಾರೆ, ತಗೊಂತಾ ಇದೀವಿ. ಅದು ತೃಪ್ತಿ ಆಗಿಲ್ಲ. ಅವ್ರು ಕೊಟ್ಟಷ್ಟು ನಾವು ತಗೊಂತಾ ಇದೀವಿ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿಸ್ತಾ ಇದೀವಿ ಮೇಡಮ್. ನಿಮಗಂತೂ ಇಲ್ಲ, ಬೇರೆಯವರಿಗಾದ್ರೂ ಈಗ ಬೇಕಾಗುತ್ತೆ ಗೌರವಧನ? ಬೇಕು. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಮೇಡಮ್? ಎಕ್ಸ್ಪೆಕ್ಟ್ ಅಂತ ಇಲ್ಲ, ಅವ್ರು ಎಷ್ಟು ಪ್ರೊಸೀಜರ್ ಹೇಳ್ತಾರೋ ಆ ಪ್ರೊಸೀಜರ್ ಪ್ರಕಾರ. ಈಗ ಕೇರಳದಲ್ಲಿ 5,000 ಕೊಡ್ತಾರೆ ಅಧ್ಯಕ್ಷರಿಗೆ ಅಂತ ನಾವು ಕೇಳಕ್ ಆಗಲ್ಲ. ಅದು MLA ಅವರೆಲ್ಲ ನೋಡ್ಕೊಂಡು ಕೊಡ್ಬೇಕಷ್ಟೇ. ಅಧ್ಯಕ್ಷರಿಗೆ 1,000 ಕೊಡ್ತಾರೆ, ಉಪಾಧ್ಯಕ್ಷರಿಗೆ 750 ಕೊಡ್ತಾರೆ ಅಷ್ಟೇ. ಮೆಂಬರ್ಸ್ ಎಲ್ಲ 500. ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಷ್ಟೇ. ಜಾಸ್ತಿ ಮಾಡಿ ಅಂತ ಹೇಳ್ತೀವಿ ಮೇಡಮ್. ಕೇರಳದ ಮಾದರಿ ಒಂದು ಮಾದರಿ ಹೇಳಿದ್ವಿ, ಈ ತರ ಮಾದರಿ ಇದೆ ಅಂತ. ಆ ಕೇರಳ ಮಾದರಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ಅಥವಾ ನಮ್ಮ ಗ್ರಾಮ ಪಂಚಾಯತಿ ಬಂದ ನಾವು ಯಾವ ರೀತಿ ಆಡಳಿತ ಮಾಡ್ಬೋದು, ಯಾವ ರೀತಿ ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ಬೋದು ಅಂತ? ಚೆನ್ನಾಗಿ ಮಾಡ್ಬೋದು, ಇನ್ನು ಹೆಚ್ಚು ಅಭಿವೃದ್ಧಿ ಪಡಿಸ್ಬೋದು. ಆ ತರ ಮಾದರಿ ಮಾಡ್ತಾ ಇದ್ರೆ ಅಂದ್ರೆ ನಮ್ದ್ರ ಪ್ರಜಾಪ್ರಭುತ್ವ ಅಂತಾನೆ ಬಂದಿದೆ. ಪ್ರಜೆಗಳಿಂದ ಆಯ್ಕೆಯಾಗಿ ಪ್ರಜೆಗೋಸ್ಕರನೇ ಮಾಡೋದು. ಹಾಗಾಗಿ ಬಂದ್ರೆ ಮಾಡ್ಬೋದು, ಅಭಿವೃದ್ಧಿ ಹೆಚ್ಚಾಗಿ ಪಡಿಸ್ಬೋದು. ಕೇರಳ ಮಾದರಿ ನಮ್ಮ ಕರ್ನಾಟಕನ ಒಂದು ಮಾದರಿ ರಾಜ್ಯವಾಗಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಮೇಡಮ್. ಮೇಡಮ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆ. ಈ ಸಂಸ್ಥೆ ನಿಮಗೆ ಸದಸ್ಯರಿಗೋಸ್ಕರ, ನಿಮ್ಮ ಉಪಾಧ್ಯಕ್ಷರಿಗೆ, ಸದಸ್ಯರು ಈ ತರ ಒಂದು ಸಂಘಟನಾ ಕಾರ್ಯಕ್ರಮ ಮಾಡ್ತಿದೆ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಂದು ಸಮಾವೇಶಗಳೆಲ್ಲ ಆಯೋಜಿಸ್ತೀವಿ. ಈ ಸಮಾವೇಶಗಳಿಗೆ ನೀವು ಯಾವ ರೀತಿ ನಮಗೆ ಸ್ಪಂದಿಸ್ತೀರಾ? ಇಲ್ಲಿ ಸಮಾವೇಶನ ಬಂದ ಹತ್ರ ಬರ್ತೀವಿ, ಅಲ್ಲಿ ಏನು ತಿಳ್ಕೊಂತೀವಿ, ಅದು ಯಾವ ರೀತಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಸಂಘಟನೆಗೆಲ್ಲ ಭಾಗವಹಿಸ್ತೀವಿ, ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ಮಾಡ್ತೀವಿ. ಥ್ಯಾಂಕ್ಸ್ ಮೇಡಮ್.
ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಮೇಡಮ್, ಒಬ್ಬ ಸದಸ್ಯರು ಇಂಥ ಊರಲ್ಲಿ ಇಂಥ ಮನೆಯಲ್ಲಿದ್ದಾರೆ ಅಂತ ಗುರುತಿಸಿ ನಿಮ್ಮ ಆಗುವವುಗಳ ಬಗ್ಗೆ ಇಲ್ಲ ನಮ್ಮ ನೋವು ನಲಿವುಗಳ ಬಗ್ಗೆ ಒಂದು ವಿಚಾರಣೆ ಮಾಡಿ ಒಂದು ಸಂದರ್ಶನ ಕಾರ್ಯಕ್ರಮ. ಈ ಸಂಸ್ಥೆ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ಒಳ್ಳೆ ಸಂಸ್ಥೆ, ಒಳ್ಳೆ ಚೆನ್ನಾಗಿ ಸದಸ್ಯರು ಎಲ್ಲಿ ಹೊರಗೆ ಹೋಗಿರಲ್ಲ, ಏನು ಗೊತ್ತಿರಲ್ಲ. ನೀವೊಬ್ರು ಸಂಘದಿಂದ ಬಂದು ಈ ತರ ಮಾಡೋದು, ಇಂಟರ್ವ್ಯೂ ಮಾಡೋದು ನಮಗೂ ಚೆನ್ನಾಗಿ ಅನಿಸ್ತು. ಚೆನ್ನಾಗಿದೆ, ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ತುಂಬಾ ಥ್ಯಾಂಕ್ಸ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಇದ್ರ ಬಗ್ಗೆ ಒಳ್ಳೇದು ಅಂತ ಹೇಳಿ ಪ್ರತಿಯೊಬ್ರು ಸದಸ್ಯರು ಮನೆಗೆ ಹೋಗಿ ಅವ್ರು ಭೇಟಿ ಕೊಟ್ಟು ಅವ್ರ ಆಗು ಹೋಗುಗಳನ್ನೆಲ್ಲ ವಿಚಾರಿಸ್ತಿರಲ್ಲ, ತುಂಬಾ ಚೆನ್ನಾಗಿದೆ. ಇದೇ ರೀತಿ ಮಾಡ್ಕೊಂಡು. ತುಂಬಾ ಥ್ಯಾಂಕ್ಸ್ ಮೇಡಮ್. ಇಲ್ಲಿವರೆಗೂ ತಮ್ಮ ಅತ್ಯಮೂಲ್ಯದ ಸಮಯ ನಮ್ಮೊಂದಿಗೆ ಕಳೆದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ಸಿಬ್ಬಂದಿ ವರ್ಗದಿಂದ ವೈಯಕ್ತಿಕವಾಗಿ ಈ ಅಭಿನಂದನೆಗಳನ್ನು ಹೇಳುತ್ತಾ ಈ ಅಭಿನಂದನಾ ಪತ್ರವನ್ನು